ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಅನೇಕರಲ್ಲಿ ಸ್ಟ್ರೆಚ್ ಮಾರ್ಕ್ ಇರುತ್ತೆ. ಪ್ರೆಗ್ನೆನ್ಸಿ ಆದ್ಮೇಲೆ, ಡೆಲಿವರಿ ಆದ್ಮೇಲೆ ಹೊಟ್ಟೆ ಮೇಲೆ ಸ್ಟ್ರೆಚ್ ಮಾರ್ಕ್ ಉಳಿದೋಗುತ್ತೆ. ಕೆಲವರಿಗೆ ಜಿಮ್ ಮಾಡ್ತಾರೆ, ಜಿಮ್ ಮಾಡಿದಾಗ ಮಾಂಸಖಂಡಗಳು ದೊಡ್ಡ ಆಗುತ್ತೆ, ಆ ಟೈಮಲ್ಲಿ ಸ್ಟ್ರೆಚ್ ಮಾರ್ಕ್ ಆಗುತ್ತೆ. ಈ ಸ್ಟ್ರೆಚ್ ಮಾರ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮನೆಯಲ್ಲೇ ಮಾಡುವಂತ ಉಪಾಯಗಳನ್ನು ನಾನು ಹೇಳ್ಕೊಡ್ತೇನೆ. ಮೊದಲನೇದಾಗಿ ಸ್ಕಿನ್ ಫ್ರೆಂಡ್ಲಿ ಆಹಾರವನ್ನು ಸೇವಿಸಬೇಕು. ಸ್ಕಿನ್ ಫ್ರೆಂಡ್ಲಿ ಆಹಾರ ಅಂದ್ರೆ ಯಾವುದು? ಮೇನ್ ಆಗಿ ನಟ್ಸ್, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟು, ಹಾಗೇನೆ ಶೇಂಗಾ, ಈ ಕಡಲೆಕಾಯಿ ಬೀಜ, ಇವುಗಳನ್ನ ಜಾಸ್ತಿ ಸೇವಿಸಬೇಕು. ಎರಡನೇದಾಗಿ ಸ್ಕಿನ್ ಫ್ರೆಂಡ್ಲಿ ಆಹಾರ ಅಂದ್ರೆ ಅದು ಬೀಜಗಳು, ಸೂರ್ಯಕಾಂತಿ ಬೀಜ, ಹಾಗೇನೆ ಕುಂಬಳಕಾಯಿ ಬೀಜ, ಕರ್ಬೂಜದ ಬೀಜ, ಇವುಗಳನ್ನ ಒಂದೊಂದು ಸ್ಪೂನ್ ಪ್ರತಿನಿತ್ಯ ತಿಂತಾ ಬಂದ್ರೆ ಸ್ಕಿನ್ನಿಗೆ ಬೇಕಾದಂತಹ ಅನೇಕ ಪೋಷಕಾಂಶಗಳು ಸಿಗುತ್ತೆ. ನಿಮಗೆ ಸ್ಟ್ರೆಚ್ ಮಾರ್ಕ್ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸ್ಕಿನ್ ಫ್ರೆಂಡ್ಲಿ ಆಹಾರವನ್ನು ಸೇವಿಸ್ತಾ ಬರಬೇಕು. ಅದ್ರ ಜೊತೆಗೆ ಹರಳೆಣ್ಣೆ ತುಂಬಾ ಅನುಕೂಲಕಾರಿ. ಹರಳೆಣ್ಣೆಯನ್ನ 8 ರಿಂದ 10 ನಿಮಿಷಗಳ ಕಾಲ ಆ ಸ್ಟ್ರೆಚ್ ಮಾರ್ಕ್ ಮೇಲೆ ಮಸಾಜ್ ಮಾಡೋದ್ರಿಂದಾಗಿ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೇನೆ ಅಲೋವೆರಾ ಹಾಗೂ ಅರಿಶಿಣ, ಈ ಒಂದು ಕಾಂಬಿನೇಷನ್ ಅನ್ನ ಸ್ಟ್ರೆಚ್ ಮಾರ್ಕ್ ಮೇಲೆ ಉಜ್ತಾ ಬಂದಲ್ಲಿ ಅದು ಕೂಡ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಆಲಿವ್ ಆಯಿಲ್, ಆಲಿವ್ ಆಯಿಲ್ಗೆ ನಿಂಬೆ ರಸವನ್ನ ಹಾಕಿ, ಸ್ವಲ್ಪ ಸಕ್ಕರೆಯನ್ನು ಹಾಕಿ, ಒಂಥರ ಸ್ಕ್ರಬ್ ತರ ಮಾಡಿ ಅದನ್ನ ಆ ಒಂದು ಸ್ಟ್ರೆಚ್ ಮಾರ್ಕ್ ಮೇಲೆ ಉಜ್ಜೋದ್ರಿಂದಾಗಿ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೌತೆಕಾಯಿಯ ರಸ ಹಾಗೂ ನಿಂಬು ರಸವನ್ನ ಸಮ ಪ್ರಮಾಣದಲ್ಲಿ ಸೇರಿಸಿಕೊಂಡು ಅದನ್ನ ಸ್ಟ್ರೆಚ್ ಮಾರ್ಕ್ ಮೇಲೆ ದಿನ ಉಜ್ತಾ ಬಂದ್ರೆ, ಮಸಾಜ್ ಮಾಡ್ತಾ ಬಂದ್ರೆ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಗಂಧದ ಪುಡಿ, ಶುದ್ಧವಾದ ಗಂಧದ ಪುಡಿ, ಹಾಗೆ ಎಳ್ಳೆಣ್ಣೆಯನ್ನ ಸೇರಿಸ್ಕೊಂಡು ಆ ಒಂದು ಮಿಶ್ರಣವನ್ನ, ಶುದ್ಧವಾದ ಎಳ್ಳೆಣ್ಣೆ ಸೇರಿಸ್ಕೊಂಡು ಆ ಮಿಶ್ರಣವನ್ನ ಆ ಒಂದು ಸ್ಟ್ರೆಚ್ ಮಾರ್ಕ್ ಇದ್ದಲ್ಲಿ ಮಸಾಜ್ ಮಾಡ್ತಾ ಬಂದ್ರೆ ಖಂಡಿತವಾಗಿ ಆ ಒಂದು ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಬಾದಾಮಿ ಎಣ್ಣೆ, ಎಳ್ಳೆಣ್ಣೆ ಹಾಗೂ ಆಲಿವ್ ಎಣ್ಣೆ, ಈ 3 ಎಣ್ಣೆಗಳನ್ನ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಇದನ್ನ ಈ ಒಂದು ಸ್ಟ್ರೆಚ್ ಮಾರ್ಕ್ ಮೇಲೆ ಪ್ರತಿನಿತ್ಯ ಮಸಾಜ್ ಮಾಡೋದ್ರಿಂದಾಗಿ ನಮಗೆ ಅನುಕೂಲ ಆಗುತ್ತೆ. ಸ್ಕಿನ್ ಫ್ರೆಂಡ್ಲಿ ಆಹಾರವನ್ನು ನಾವು ಸೇವಿಸೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಸ್ಕಿನ್ ಅಂಡ್ ಹೇರ್ ಅನ್ನುವಂತ ಒಂದು ಮಾತ್ರೆಯನ್ನು ನಾವು ರೆಡಿ ಮಾಡಿದ್ದೇವೆ. ಸ್ಕಿನ್ ಅಂಡ್ ಹೇರ್ ಅನ್ನುವಂತ ಮಾತ್ರೆಯಲ್ಲಿ ಎಲ್ಲ ಸ್ಕಿನ್ಗೆ ಬೇಕಾದಂತ ಪೋಷಕಾಂಶಗಳಿದೆ. ಅದನ್ನ ಡೈಲಿ ಒಂದು ತಿಂಗಳ ಅಥವಾ 2 ತಿಂಗಳ ತೆಗೆದುಕೊಂಡಾಗ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ಎಲ್ಲ ಉಪಾಯಗಳನ್ನ ಮನೆಯಲ್ಲಿ ಅನುಸರಿಸಿ ಕೆಳಗೆ ಬರ್ತಾ ಇರುವಂತ ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ. ನಮ್ಮೊಂದಿಗೆ, ನಮ್ಮ ವೈದ್ಯರೊಂದಿಗೆ ನೇರವಾಗಿ ಫ್ರೀ ಕನ್ಸಲ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಪ್ರಯೋಜನ ಪಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಎಲ್ರಿಗೂ ನಮಸ್ಕಾರ.